ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಇದೆ ಎಲ್ಲ ಓಕೆ, ಇದು ಒಂದು ಸಿನಿಮಾ ಆಯ್ತು, ಸ್ಟಾರ್ಟ್ ಮಾಡಿದ್ರಿ, ಎಲ್ಲಾನು ಚೆನ್ನಾಗಿ ನಡೀತಿದೆ. ಬಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಪ್ರತಿಯೊಬ್ರು ಹೇಳ್ತಾರೆ ಇದೊಂದು ನೆಕ್ಸ್ಟ್ ಲೆವೆಲ್ ಸಬ್ಜೆಕ್ಟ್, ನಮ್ಮ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡು ಹೋಗುತ್ತೆ. ಬಟ್ ಅದು ನಾನು ಏನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ, ಬಟ್ ಸಿನಿಮಾ ನೋಡಿದಾಗ್ಲೇ ಅರ್ಥ ಆಗೋದು, ಈ ಥರದ್ದೆಲ್ಲ ಒಂದು ಟಾಕ್ ಬರುತ್ತೆ ಸರ್. ಎಲ್ಲರೂ ಮಾತಾಡಿದಾಗ ಈ ಥರ ಹೇಳ್ತಾರೆ. ಬಟ್ ಇಷ್ಟೆಲ್ಲ ಆಗಿ ತುಂಬಾ ಸ್ಮೂತ್ ಆಗಿ ಆಗ್ತಿರುವಾಗ ಏನೆಲ್ಲ ಇನ್ಸಿಡೆಂಟ್ ಆಯ್ತು, ಇದರಿಂದ ನಿಮ್ಗೇನೋ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತಾ ಇತ್ತು, ಹಿಂಗೆಲ್ಲ ಆಯ್ತಲ್ಲ, ಇನ್ನೇನ್ ಜರ್ನಿ, ಈ ತರ ಪ್ರಾಜೆಕ್ಟ್ ಇನ್ ಏನಾಗುತ್ತೋ ಅನ್ನುವಂಥದ್ದು, ಈ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ ಒಂದ್ ಸ್ವಲ್ಪ ಬೇಜಾರು ಏನಾರ ಆಯ್ತಾ ಇದೆ ಸರ್? ಅಂದ್ರೆ ಈ ಡೆವಿಲ್ ವಿಚಾರಕ್ಕೆ ಬಂದ ಇಲ್ಲ ಸರ್, ಆತರ ನನ್ಗೇನು ಎಲ್ಲೂ ಅನ್ಸಿಲ್ಲ. ನಾನು ಮಾಡಿದ್ದೆಲ್ಲ ಖುಷಿನೇ ಅನಿಸ್ತು. ಯಾಕಂದ್ರೆ ಒಂದ್ ಸಾಂಗ್ ಅಂತ ಹೋಗಿದ್ದು 4 ಸಾಂಗ್ ಮಾಡಿದೆ. ಹೌದು. ಸೊ ಹಂಗಾಗಿ ನಾ ಮಾಡಿದ್ದ ಇಡೀ ಸಾಂಗ್ ಜರ್ನಿಯಲ್ಲಿ ನನ್ಗೆ ಎಲ್ಲೂ ಯಾವ್ದು ಆತರ ಅನ್ಸ್ಲಿಲ್ಲ. ಎಲ್ಲಾನು ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ಅದು ಪ್ರಕಾಶ್ ಸರ್ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ನಾನು ಕೇಳಿದ್ದು ರಿಕ್ವೈರ್ಮೆಂಟ್ಸ್ ಎಲ್ಲಾನು ಅವರು ಪ್ರೊವೈಡ್ ಮಾಡಿದ್ರು. ಅಶ್ವಿನಿ ಮೇಡಮ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಇಡೀ ಟೀಮು ಅಷ್ಟೇ ಚೆನ್ನಾಗಿ ನನ್ನ ನೋಡ್ಕೊಂಡ್ರು. ಈಗ ನಾನೇನೋ ಇಲ್ಲ ಸರ್ ನನ್ಗೆ ಒಂದ್ 10 ಜನ ಡ್ಯಾನ್ಸರ್ಸ್ ಎಕ್ಸ್ಟ್ರಾ ಬೇಕು, ಇಲ್ಲ ಒಂದ್ 50 ಜನ ಎಕ್ಸ್ಟ್ರಾ ಬೇಕು ಅಂದಾಗ ಏನೋ ಮಾತಾಡ್ತಾ ಇರ್ಲಿಲ್ಲ. ಓಕೆ ಮಾಸ್ಟರ್, ನಿಮ್ ಕಾನ್ಸೆಪ್ಟ್ ಏನಿದೆ ನೀವು ಮಾಡಿ ಅಂತೇಳಿ ಇವಾಗ ಸಡನ್ ಆಗಿ ಒಂದ್ 100 ಜನ ಎಕ್ಸ್ಟ್ರಾ ಡ್ಯಾನ್ಸರ್ಸ್ ಆಡ್ ಮಾಡಿದ್ವಿ, ಇದ್ರೆ ನಿಮ್ದು ಯಾರು ಇರ್ಬೇಕಂದ್ರೆ. ಸೊ ಆತರ ಅದೆಲ್ಲ ಟೋಟಲ್ ಒಂದು 500 ಜನ ಪ್ಲಸ್ ಜೂನಿಯರ್ಸ್ ಎಲ್ಲ ಸೇರಿ ಒಂದು 1000 ಜನ ಹತ್ತತ್ರ ಇದ್ರು. ನೀವು ನೋಡ್ರೆ ಗೊತ್ತಾಗುತ್ತೆ ಅದು ವಿಜುವಲ್ ಆಗಿ. ಸೊ ಹಂಗೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ನಮ್ಗೆ ಬೇಕಾಗುತ್ತೆ. ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಏನೋ ಸೆಟ್ ಪ್ರಾಪರ್ಟಿ ಆಗಿರ್ಬೋದು, ಎಲ್ಲದಕ್ಕೂ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಬಟ್ ನಾವ್ ಏನೇ ತರ್ಸಿದ್ರು ಅದನ್ನ ಯೂಸ್ ಮಾಡ್ಬೇಕು, ಎಲ್ಲೂ ವೇಸ್ಟ್ ಆಗ್ಬಾರ್ದು ಅನ್ನೋದನ್ನ ಅದೊಂದು ಕಾನ್ಸೆಪ್ಟ್ ಅವ್ರ ಹತ್ರ ಇತ್ತು. ಸೊ ಹಂಗಾಗಿ ನಾವ್ ಏನ್ ಬೇಕು ಅದಷ್ಟೇ ಮಾತ್ರ, ಇದು ಬೇಕು ಸರ್, ಇದು ಬೇಕೇ ಬೇಕು ಅಂತ ಇದನ್ನ ತರ್ಸ್ಕೊಟ್ಟಿದ್ರು. ಸೊ ನನಗೆ ತುಂಬಾ ಈಸಿ ಆಯ್ತು. ಅಂದ್ರೆ ಅವ್ರು ಇರೋದಕ್ಕೆ ನನ್ಗೆ ಈಸಿ ಆಯ್ತು. ಅಂದ್ರೆ ನನಗೆ ಏನೇನ್ ಬೇಕು ಎಲ್ಲಾ ತರನು ಪ್ರೊವೈಡ್ ಮಾಡ್ಕೊಟ್ರು. ಎಲ್ಲ ನಾನು ಸಾಂಗ್ ಮಾಡೋದಕ್ಕೆ ಅಷ್ಟು ಈಸಿ ಮಾಡ್ಕೊಟ್ರು. ಅಂದ್ರೆ ಜಾಸ್ತಿ ಸ್ಟೆಪ್ಸ್ ಹಾಕ್ಸಿರೋದು ಇದೆ ಅನ್ಸುತ್ತೆ, ಇದ್ರೆ ಅದೇ ಸಾಂಗ್. ಹೌದು, ಖಂಡಿತ ಆತರ ಸ್ಟೆಪ್ಸ್ ಹಾಕಿರೋದು ಖಂಡಿತ. ಬಟ್ ಇದೆಲ್ಲ ನಾನು ಕೇಳಿದ್ದೇನಂದ್ರೆ, ಅದೇ ಒಂದ್ ಲೆವೆಲ್ ಚೆನ್ನಾಗಿ ನಡೀತಿತ್ತು ಅಂದಾಗ ಈ ತರದ ಒಂದು ಅಡೆತಡೆ ಆಯ್ತಲ್ಲ. ಬಟ್ ಪ್ರಾಜೆಕ್ಟ್ ವಿಷಯ ಬಂದಾಗ ಇನ್ನೇನಾಗುತ್ತೋ ಒಂದು ಪ್ರಾಜೆಕ್ಟ್, ಅದ್ರ ಬಗ್ಗೆ ಏನಾರು ಅನ್ಸ್ತಂತ ನಾನು ಅದಕ್ಕೆ ಹೇಳಿದ್ದೆ. ಇಲ್ಲ ಸರ್, ನನಗೇನು ಆತರ ನನ್ಗೇನು ಅನ್ಸೋದಿಲ್ಲ. ನಾನು ಯಾವಾಗ ಒಂದು ಪಾಸಿಟಿವ್ ಮೈಂಡ್ ಅಲ್ಲೇ ಇರ್ತೇನೆ. ಸೊ ಆ ಪಾಸಿಟಿವ್ ಮೈಂಡ್ ಅಲ್ಲೇ ಇದ್ದೆ. ಸೊ ಅದ್ ಹಂಗೇನೆ ಪಾಸಿಟಿವ್ ಆಗೇ ಇದೆ. ನನ್ಗೇನ್ ಆತರ ಏನ್ ಆತರ ಅಂತ ಏನ್ ಫೀಲ್ ಆಗಿಲ್ಲ. ಯಾವಾಗಲೂ ಅವ್ರು ನಮ್ ಜೊತೆ ಇದಾರೆ ಅನ್ನೋ ತರನೇ ನನ್ ಫೀಲ್ ಇತ್ತು ಸರ್. ಓಕೆ, ಖಂಡಿತ. ಅಂದ್ರೆ ಓಕೆ, ಎಲ್ಲಾನು ಆಯ್ತು, ಮತ್ತೆ ಹೊರಗಡೆ ಬಂದ್ರು, ಅರ್ಜೆಂಟ್ ಆಗಿ ಎಲ್ಲ ಶೂಟಿಂಗ್ ಮುಗೀತು, ಸಾಂಗ್ಸ್ ಎಲ್ಲ ಮುಗೀತು. ಬಟ್ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಈ ರೀತಿ ಎಲ್ಲ ಇದ್ದಾಗ, ಅವರು ಬಂದಾಗ ಒಂದಿಷ್ಟು ಜನ ಹೇಳ್ತಾರೆ ಯಾರ ಜೊತೆನೂ ಬೆರೀತಾ ಇರ್ಲಿಲ್ಲ, ತುಂಬಾ ಒಬ್ಬಂಟಿ ಆಗಿರ್ತಾ ಇದ್ರು, ಅವ್ರಾಯ್ತು ಅವ್ರ ಕೆಲಸ ಆಯ್ತು, ಯಾರ ಜೊತೆನೂ ಜಾಸ್ತಿ ಬೆರೀತಾ ಇರ್ಲಿಲ್ಲ, ಈ ತರದೆಲ್ಲ ಒಂದು ಮಾತಾಡ್ ಸರ್. ಸೊ ನೀವು ಅವ್ರದ್ದು ತುಂಬಾ ಜರ್ನಿ ಮಾಡಿದ್ರಿ ಈ ಡೆವಿಲ್ ಅಲ್ಲಿ. ಬಟ್ ಅಲ್ಲಿ ಹೇಗಿರ್ತಿದ್ರು, ಅದು ನಿಜನ? ಸರ್ ನನಗ್ ಗೊತ್ತಿಲ್ಲ ಅದೆಲ್ಲ. ಬಟ್ ನಾವು ಶೂಟಿಂಗ್ ಸ್ಪಾಟ್ ಬಂದಾಗ ಜನರಲ್ ಆಗಿ ಎಲ್ಲರ ಜೊತೆ ನಾವು ಶೂಟಿಂಗ್ ಕೆಲಸ ಮಾಡೋ ಟೈಮಲ್ಲಿ ಹೆಂಗಿರ್ತೀವೋ ಯಾವಾಗ್ಲೂ ಹೆಂಗಿರ್ತಿದ್ರು ಹಂಗೆ ಇರ್ತಿದ್ರು. ನಾವು ಅಂತ ಏನ್ ಡಿಫ್ರೆನ್ಸ್ ಏನ್ ನೋಡಿಲ್ಲ. ಬೆಳಿಗ್ಗೆ ಶೂಟಿಂಗ್ ಬಂದಾಗ ಹೆಂಗೆ ಬರೋರು ಹಂಗೆ ಬರೋರು, ನಮ್ ಜೊತೆಲ್ಲ ಹೆಂಗಿರ್ತಿದ್ರು ಎಲ್ಲ ಕ್ಯಾಶುವಲ್ ಆಗಿ ಎಲ್ಲ ನಾರ್ಮಲ್ ಆಗಿ ಇರ್ತಿತ್ತು. ಆತರ ನಮ್ಗೇನ್ ಎಲ್ಲೂ ನನ್ಗೇನು ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಅಂದ್ರೆ ಇಲ್ಲ, ಎಲ್ಲರ ಜೊತೆ ಬೆರೀತಾ ಜೊತೆ ಅಂತ ಏನ್ ಡಿಫ್ರೆನ್ಸ್ ನಾವೆಲ್ಲೂ ನೋಡಿಲ್ಲ ಆತರ ಡಿಫ್ರೆನ್ಸ್. ಅಂದ್ರೆ ಈ ಮೇಕಿಂಗ್ ವಿಡಿಯೋ ನೋಡಿ ಸರ್, ಅದು ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಶೂಟ್ ಆದ್ಮೇಲೆ ಎಲ್ರಿಗೂ ಒಂದು ಹಗ್ ಮಾಡಿ ಥ್ಯಾಂಕ್ಸ್ ಮಾಡಿ ಹೋಗುವಂತದ್ದು, ಆ ಮೂಮೆಂಟ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು. ಇಲ್ಲ ಸರ್, ಅದೇನೋ ಒಂದು ಕಾನ್ಸೆಪ್ಟ್ ಅಷ್ಟೇನೆ. ಅವ್ರದ್ದು ಏನೋ ಒಂದು ಕಾನ್ಸೆಪ್ಟ್ ಇತ್ತು ಅಷ್ಟೇನೆ. ಅದು ಬಿಟ್ರೆ ಏನಿಲ್ಲ. ಜನರಲ್ ಆಗಿ ಅದೊಂದು ಮೂಮೆಂಟ್ ಮುಗೀತು. ಅದು ಯಾವಾಗ್ಲೂ ಅಷ್ಟೇನೆ, ಒಂದು ಬೆಸ್ಟ್ ಮೂಮೆಂಟ್ ಮಾಡಿರ್ತೀವಲ್ಲ, ಅದೆಲ್ಲ ಮುಗ್ದಾಗ ಅವ್ರು ಯಾವಾಗ್ಲೂ ಎಂಕರೇಜ್ ಮಾಡ್ತಾರೆ. ಎಲ್ಲರಿಗೂ ಕ್ಲಾಪ್ಸ್ ಹೊಡೆಯೋದಾಗಿರ್ಬೋದು, ಹಗ್ ಮಾಡೋದಾಗಿರ್ಬೋದು, ಆ ತರದ್ ಒಂದು ಮೂಮೆಂಟ್ ಕ್ರಿಯೇಟ್ ಆಯ್ತು ಅಷ್ಟೇ. ಈಗ ಒಂದ್ ದೊಡ್ಡದೊಂದು ಬೀಜ, ನಾನು ಹೇಳಿದ್ನಲ್ಲ ಸರ್, ಒಂದ್ ದೊಡ್ಡ ಬೀಜ ಮಾಡಿದ್ವಿ ಅಂತ, ಆತರ ಒಂದ್ ದೊಡ್ಡ ಬೀಜ ಒಂದ್ ಫಿನಿಶ್ ಆಗಿದ ತಕ್ಷಣ ಎಲ್ಲರೂ ಎಂಕರೇಜ್ ಮಾಡ್ತೀವಿ ನಾವು. ಈಗ ಡ್ಯಾನ್ಸರ್ಸ್ ಆರ್ಟಿಸ್ಟ್ ಗೆ ಎಂಕರೇಜ್ ಮಾಡೋದಾಗ್ಬೋದು, ಆರ್ಟಿಸ್ಟ್ ಡ್ಯಾನ್ಸರ್ಸ್ ಎಂಕರೇಜ್ ಮಾಡೋರ್ಬೋದು. ಸೊ ಹಂಗೆ ಅದೊಂದ್ ದೊಡ್ಡ ಫಿನಿಶ್ ಮಾಡಿದ್ವಲ್ಲ, ಆತರ ಫಿನಿಶ್ ಆದಾಗ ಅದೊಂದ್ ಮೂಮೆಂಟ್ ಕ್ರಿಯೇಟ್ ಆಗಿದೆ ಅಷ್ಟೇ. ಅಂದ್ರೆ ಅದು ಯಾವ ತರ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಆ ಫ್ರೇಮ್ ನೋಡಿ. ಹೌದೌದು ಸರ್, ಅಂದ್ರೆ ಅಷ್ಟು ಕಷ್ಟಪಟ್ಟು ಒಂದ್ ನಿಮಿಷದ್ದು ಒಂದ್ ಸಿಂಗಲ್ ಟೇಕ್ ಅಲ್ಲಿ ಮಾಡಿರ್ತೀವಲ್ಲ, ಅದ್ರದ್ದು ಒಂದು ಹ್ಯಾಪಿ ಮೂಮೆಂಟ್ ಅಷ್ಟೇ. ಅಂದ್ರೆ ಈ ಲಿರಿಕ್ಸ್ ಎಲ್ಲ ಕೇಳಿದಾಗ ಬಟ್ ಏನಿಸ್ತು, ಬಾ ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡೋಣ. ಖಂಡಿತ ಹಂಗೆ ಅನಿಸ್ತು ಸರ್. ಇನ್ನು ನೆಕ್ಸ್ಟ್ ಲೆವೆಲ್ ಇದೆ ಲಿರಿಕ್ಸ್ ಎಲ್ಲ.
ನಮ್ ಲಿರಿಕ್ಸ್ ಯಾವಾಗ್ಲೂ ಹೆಂಗ್ ಬರುತ್ತೋ ಅದ್ರ ತಕ್ಕನಂಗೆ ನಾವು ಕಂಪೋಸ್ ಮಾಡೋದಲ್ವಾ. ಸೊ ಹಂಗಾಗಿ ಲಿರಿಕ್ಸ್ ಕೇಳಿದಾಗ ಇನ್ನು ನೆಕ್ಸ್ಟ್ ಲೆವೆಲ್ ಮಾಡೋಣ ಅಂತಾನೆ ಅನ್ನಿಸ್ತು. ಅದಕ್ಕೆ ಆ ನೆಕ್ಸ್ಟ್ ಲೆವೆಲ್ ಬಂದಿರೋದು ಅದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.